ಮಂಡ್ಯ ಜಿಲ್ಲಾ ಪಂಚಾಯಿತಿ CEO KR ನಂದಿನಿ ಅವರನ್ನು ಈ ಕೂಡಲೇ ಮಂಡ್ಯ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ CPIM ಮಂಡ್ಯ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತೆ. CEO ನಂದಿನಿ ಅವರು ಅತ್ಯಂತ ದುರಹಂಕಾರ ಮತ್ತು ಬೇಜವಾಬ್ದಾರಿಯಿಂದ ಮಂಡ್ಯ ಜಿಲ್ಲೆಯ ಕೂಲಿಕಾರರು ಮತ್ತು ಬಡವರ ಜೊತೆ ವರ್ತಿಸ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಕೆಲಸ ಕೊಡಲಿಕ್ಕೆ ವಿಫಲರಾಗಿದ್ದಾರೆ. ಅವರಿಗೆ ಕೂಲಿ ಹಣ ಪಾವತಿ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಇದರ ಪರಿಣಾಮವಾಗಿ ಮಂಡ್ಯ ಜಿಲ್ಲೆಯ ಕೃಷಿ ಕೂಲಿಕಾರರು ಮತ್ತು ಬಡವರು ಅತ್ಯಂತ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಇನ್ನೇನೋ ಕೊಯ್ಲು ಶುರುವಾಗಿದೆ, ನಾಟಿ ಶುರುವಾಗುತ್ತೆ. ಅದಕ್ಕೆ ಮೊದಲೇ ಉದ್ಯೋಗ ಖಾತ್ರಿ ಕೆಲಸವನ್ನೆಲ್ಲ ಮುಗಿಸ್ಕೋಬೇಕಾಗಿದೆ. ಆದರೆ ನಂದಿನಿ ಮೇಡಮ್ ಅವರು ಕಳೆದ 3 ತಿಂಗಳಿಂದ ಯಾವುದೇ ಕ್ರಿಯಾ ಯೋಜನೆಗಳಿಗೆ ಒಪ್ಪಿಗೆ ಕೊಡದೇ ಇರತಕ್ಕಂಥದ್ರ ಪರಿಣಾಮವಾಗಿ ಗ್ರಾಮ ಪಂಚಾಯಿತಿಗಳು ಕೃಷಿ ಕೂಲಿಕಾರರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಹಿನ್ನೆಲೆ ಒಳಗಡೆ ಜುಲೈ 4ನೇ ತಾರೀಕು ಪ್ರತಿಭಟನೆ ಮಾಡುವಾಗ ನಂದಿನಿ ಮೇಡಮ್ ಅವರು ಮಂಡ್ಯ ಜಿಲ್ಲೆಗೆ ಬಂದಿರೋದ್ರಿಂದ ಉದ್ಯೋಗ ಖಾತ್ರಿ ಕೂಲಿಕಾರರಿಗೆ ಕೆಲಸ ಸಿಗ್ತಾ ಇಲ್ಲ, ಆದ್ದರಿಂದ ಮಂಡ್ಯ ಜಿಲ್ಲೆಗೆ ಹಿನ್ನಡೆ ಆಗ್ತಾ ಇದೆ, ಹಾಳಾಗ್ತಾ ಇದೆ ಅನ್ನುವಂಥ ಮಾತನ್ನು ಹಿಡ್ಕೊಂಡು ಕೂಲಿಕಾರ ಸಂಘದ ರಾಜ್ಯ ಅಧ್ಯಕ್ಷರ ವಿರುದ್ಧ ಇವತ್ತು ಪಂಚಾಯಿತಿ ಸಿಬ್ಬಂದಿಗಳ ಕೈಯಲ್ಲಿ ಪ್ರತಿಭಟನೆಯನ್ನು ಮಾಡಿಸಿದ್ದಾರೆ. ಪ್ರತಿಯೊಬ್ಬ ಪಂಚಾಯಿತಿ ಸಿಬ್ಬಂದಿಗೆ ವೈಯಕ್ತಿಕವಾಗಿ ಫೋನ್ ಮಾಡಿದ್ದಾರೆ, ವಾಟ್ಸಪ್ಗಳಲ್ಲಿ ಮೆಸೇಜ್ ಹಾಕಿದ್ದಾರೆ. ಆ ಮೂಲಕ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ನಂದಿನಿ ಮೇಡಮ್ ಅವರು ಇಲ್ಲಿಯ ಸ್ಥಳೀಯ ನಿವಾಸಿಗಳಾಗಿದ್ದಾರೆ. ಅವರು ಮಂಡ್ಯ ಜಿಲ್ಲೆಯ ಸೊಸೆಯಾಗಿ ಮಂಡ್ಯ ಜಿಲ್ಲಾ ಪಂಚಾಯತ್ನಲ್ಲಿ CEO ಆಗಿ ಬಂದಿರತಕ್ಕಂಥದ್ದೇ ಮೊದಲನೇ ತಪ್ಪು. ಆ ರೀತಿ CEO ಆಗಿ ಕೆಲಸ ಮಾಡುವಾಗ ಒಂದು ಅಹಂಕಾರದಿಂದ ವರ್ತಿಸ್ತಾ ಇರ್ತಕ್ಕಂಥದ್ದು, ಎರಡನೇದು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆ ಒಳಗಡೆ ನಂದಿನಿ ಅವರನ್ನು ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ CEO ಆಗಿ ರಾಜ್ಯ ಸರ್ಕಾರ ಮುಂದುವರಿಸಬಾರ್ದು. ಇವತ್ತು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಪ್ರತಿಭಟನೆ ನಡೆಸಿರ್ತಕ್ಕಂಥ ಹಿನ್ನೆಲೆ ಒಳಗಡೆ ರಾಜ್ಯ ಸರ್ಕಾರ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಆದ್ದರಿಂದ ನಾವು ಜಿಲ್ಲಾ ಪಂಚಾಯಿತಿ CEO ನಂದಿನಿ ಅವರ ವಿರುದ್ಧ ಇಡೀ ಜಿಲ್ಲೆಯಾದ್ಯಂತ CPIM ಹೋರಾಟ ಮಾಡಲಿಕ್ಕೆ ಕರೆ ಕೊಡ್ತಾ ಇದೆ. ಇಡೀ ಜಿಲ್ಲೆಯ ಕೂಲಿಕಾರರು ನಂದಿನಿ ಮೇಡಮ್ ಗೋ ಬ್ಯಾಕ್, ಜಿಲ್ಲಾ ಪಂಚಾಯತ್ CEO ಗೋ ಬ್ಯಾಕ್ ಅನ್ನುವಂಥ ಚಳುವಳಿಯನ್ನು ಬೀದಿನಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳಲ್ಲಿ ಮಾಡ್ತಾರೆ. ಅವರು ನಮ್ಮ ಜಿಲ್ಲೆನಲ್ಲಿ ಮುಂದುವರೆದ್ರೆ ಇಲ್ಲಿಯ ಕೂಲಿಕಾರರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಹಾನಿಯಾಗುತ್ತೆ. ಆದ್ದರಿಂದ ಕೂಡಲೇ ಅವ್ರನ್ನ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ CPIM ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ಒತ್ತಾಯಿಸುತ್ತೆ.